ಹಿಂದಿನ ದಿವಸ ನಾವು ಸಿನಿಮಾ ಅಂತಂದರೆ ಅದನ್ನು ಥಿಯೇಟ್ರಿಗೆ ಬರೋವರೆಗೂ ನಾವು ಅಷ್ಟು ಕಾಯ್ತಾ ಇದ್ದೀವಿ. ಅದು ನಿನ್ನೆ ಹಾಡು ರಿಲೀಸ್ ಆಗಿರೋದ್ರಿಂದ ಆ ಹಾಡು ಮಾತ್ರ ಅಲ್ಟಿಮೇಟಾಗಿ ಬಂದಿದೆ. ಆ ಡ್ರೆಸ್ಗಳು ಹಾಕ್ಸಿರೋದು, ಶಿವಣ್ಣ ಆಗಿರ್ಬೋದು, ಉಪ್ಪಿ ಸರ್ ಆಗಿರ್ಬೋದು, ರಾಜ್ವೀರ್ ಶೆಟ್ಟಿ ಆಗಿರ್ಬೋದು, ಅವರು ಮೂವರು ವಿಭಿನ್ನ ಮಾಡಿದ್ದಾರೆ. ಆ ಲಾಸ್ಟಿಗೆ ಇವರು ಅರ್ಜುನ್ ಜನ್ಯರ್ ಸರ್ ಬರ್ತಾರೆ. ಬಂದಾಗ ಆ ಸ್ಟೆಪ್ ಶಿವಣ್ಣರು ಹಾಕ್ತಾರೆ, ಉಪೇಂದ್ರ ಸರ್ ಉಪೇಂದ್ರ ಹಾಕ್ತಾರೆ. ಅವ್ರವ್ರದ್ದು ಏನಿದೆ ಅದು ಮಾಡಿದ್ದಾರೆ. ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ರೀ. ಈಗಿನ ಜನ್ರೇಷನ್ ಏನು ಬೇಕೋ ಆ ಥರ ಮಾಡಿದ್ದಾರೆ ಸರ್. ಈ ಸಿನಿಮಾ ಮಾತ್ರ ಥಿಯೇಟ್ರ್ ಒಳಗೆ ಡಿಸೆಂಬರ್ 25 ಯಾವಾಗ ಬರ್ತೈತೆ ಅಂತ ನಾವು ನೋಡ್ತಾ ಕಾಯ್ತಾ ಇದ್ದೀವಿ. ಈ ಇದ್ರಾಗ ಶಿವಣ್ಣಗೆ ಹೋದ ವರ್ಷ ಹುಷಾರಿಲ್ಲದ್ರು ಈ ಥರ ಮತ್ತು ಶಿವಣ್ಣರು ಯಾವ ಥರ ಆನಂದ ಪಿಕ್ಚರ್ ಯಾವ ಥರ ನೋಡಿದ್ವಿ ಅದೇ ಥರನೇ ಈಗ ನೋಡ್ತಾ ಇದ್ದೇವೆ ರೀ ನಾವು. ಸಿನಿಮಾ ಬಂದಮೇಲೆ ನೀವೇ ನೋಡ್ತೀರಿ. ಸಿನಿಮಾದ ಮಾರ್ನಿಂಗ್ ಶೋ ಫಸ್ಟ್ ಶೋ ರಿಲೀಸ್ ಆಗುತ್ತಲ್ಲ, ಆ ಟೈಮಿಗೆ ನೀವೇ ನೋಡ್ತೀರಿ. ಆ ಟೈಮಿಗೆ ನೀವು ಇರ್ತೀರಿ, ಅದನ್ನು ನೀವೇ ಇದು ಮಾಡ್ಬೇಕಾದ್ರೆ ಅದಕ್ಕಿಂತ ಯಾರು ಮಾಡಿರ್ಬಾರ್ದು ಹಿಂದೆ ಮುಂದೆ. ಆ ಥರ ನಾವೆಲ್ಲ ಚೆನ್ನಾಗಿ ಮಾಡ್ಬೇಕಂತ ಉಪೇಂದ್ರನ ಅಭಿಮಾನಿಗಳು, ನಾವು ಶಿವಣ್ಣನ ಅಭಿಮಾನಿ ಎಲ್ಲ ಸೇರಿ ಒಟ್ಟಾರೆ ಮಾಡ್ತಾಯಿದ್ದೀವಿ ಸರ್. ಏನಿಲ್ಲ, ಅವ್ರು ನೋಡೋದೇ ನಮಗೆ ಎನರ್ಜಿ. ಆ ಮನುಷ್ಯನ ನೋಡಿಬಿಟ್ರೆ ನಮಗೆ ಅಷ್ಟು ಖುಷಿ. ನನಗೇನು ಎಲ್ಲ ಜನಕ್ಕೆ ಅವ್ರು ಶಿವಣ್ಣನ ಅಭಿಮಾನಿಗಳು ಅಷ್ಟು ಖುಷಿ. ಯಾರು ನೋಡಿದ್ರು ಈಗ ಮೊದಲಿನ ಥರ ಆನಂದ ಸಿನಿಮಾದಾಗ ನೋಡಿದಂಗೆ ಈ ಸಿನಿಮಾದಾಗೂ ನಾವು ನೋಡ್ತಾ ಇದ್ದೀವಿ ಅನ್ನೋ ಥರ ಅಭಿಮಾನಿಗಳು ಹೇಳ್ತಾರೆ ಸರ್. ಇದರಿಂದ ಶಿವಣ್ಣವ್ರು ಯಾವಾಗಿದ್ದರೂ ಶಿವಣ್ಣನೇ. ಆ ಸಿನಿಮಾ ಮಾತ್ರ ಭಾಳ ಚೆನ್ನಾಗಿದೆ. ಈಗಿನ ಜನ್ರೇಷನಿಗೆ ಏನು ಬೇಕೋ ಆ ಥರ ತೆಗ್ದಾರೆ ಸರ್. ಈಗಿನ ನ್ಯೂಸಿಗೆ ಏನು ಬೇಕೋ ಆ ಥರ ಒಂದು ಕಟಿಂಗ್ ಇದ್ದು ಹಿಡಿದು, ಒಂದು ಸ್ಟೈಲ್ ಇದ್ದು ಹಿಡಿದು ಪ್ರತಿಯೊಂದ್ರಿಗೂ ಶಿವಣ್ಣ ಯಾವ ಥರ ಗೆಟಪ್ನ ಯಾವ ಥರ ಕಾಣಿಸ್ಕೋಬೇಕು ಅನ್ನೋದು ಶಿವಣ್ಣರಿಗೆ ಚೆನ್ನಾಗಿ ಗೊತ್ತಿದೆ. ಅದೇ ಥರ ಸಿನಿಮಾದಾಗೂ ತೋರಿಸಿದಾರೆ ಅವರು. ಹಾಗಾಗಿ ಈ ವಿಷಯ ಏನಾರಪ್ಪ ಅಂದರೆ, ಈಗ 45 ಸಿನಿಮಾ ಈಗ ರಮೇಶ್ ರೆಡ್ಡಿ ಅವರು ನಿರ್ಮಾಣದಲ್ಲಿ, ಅರ್ಜುನ್ ಜನ್ಯ ಅವರ ನಿರ್ದೇಶನದಲ್ಲಿ, ಜಾನಿ ಮಾಸ್ಟರ್ ನೃತ್ಯದಲ್ಲಿ ಬಂದಿರತಕ್ಕಂಥ ನಿನ್ನೆ ಹಾಡು ಟಪಾಂಗ್ ಹಾಡು ಅಂತ ಹೇಳಿ ಒಂದು ಸಾಂಗ್ ಬಿಟ್ಬಿಟ್ಟಿದ್ದಾರೆ. ಅದು ಕರ್ನಾಟಕದ ಜನತೆ ಅಲ್ಲ, ಆಫ್ರಿಕನ್ನರ್ನ ಕರೆಸ್ಬಿಟ್ಟು ತಿಂಗಳ ಗಂಟಲೆ ಅವರು ಇಲ್ಲಿ ಇಟ್ಕೊಂಡು ಅವರಿಗೆ ವ್ಯವಸ್ಥೆ ಬದ್ಧಗಳಿಂದ ಮಾಡಿ, ಅದರ ಜೊತೆಗೆ ನಮ್ಮ ನಟರಾದಂಥ ಶಿವಣ್ಣ ಅವರು, ಉಪೇಂದ್ರ ಅವರು, ರಾಜ್ಬೀರ್ ಶೆಟ್ಟಿ ಅವರು, ಜಾನಿ ಮಾಸ್ಟರ್ ಕಡೆಯಿಂದ ನೃತ್ಯ ಮಾಡಿಸಿ ಅದು ಅದ್ಭುತವಾಗಿ ಮೂಡಿ ಬಂದಿದೆ. ಅದೇ ರೀತಿ ಈಗ ಡಿಸೆಂಬರ್ 25 ರಾಜ್ಯಾದ್ಯಂತ ಚಿತ್ರ ತೆರೆ ಕಾಣುತ್ತೆ. ಆವತ್ತಿನ ದಿನ ಒಂದು ಒಳ್ಳೆಯ ದಿನ ಅಂತೇಳಿ ನಾವು ಬಯಸ್ತಾ ಇದ್ದೀವಿ. ಯಾಕೆಂದರೆ ಕ್ರಿಸ್ಮಸ್ ದಿನ ಅಂತ ಬಂದಾಗ ಸಿನಿಮಾಗಳು ರಿಲೀಸ್ ಆಗೋಂಥ ವರ್ಷದ ಕೊನೆಯ ದಿನಗಳು. ಅದರಲ್ಲಿ ಒಂದು 45 ಸಿನಿಮಾ. ಆ ಸಿನಿಮಾ ಬಗ್ಗೆ ಹೇಳ್ಬೇಕಂತ ನಾವು ಏನಿಲ್ಲ. ಅದು ನಿನ್ನೆ ಬಿಡುಗಡೆ ಆಗಿರ್ತಕ್ಕಂಥ ಹಾಡು ಅಂತ ಬಂದಾಗ ಅದು ತುಂಬ ವಿಶೇಷವಾಗಿ ಎಲ್ಲರೂ ನೋಡಿದ್ದಾರೆ. ರಾಜ್ಯದ ಜನತೆ ಅನ್ನೋದಕ್ಕಿಂತ ದೇಶದ ಜನತೆನ ನೋಡಿದ್ದಾರೆ. ನೋಡೋಣ, ಯಶಸ್ವಿಯನ್ನು ಬಯಸೋಣ. ಸಿನಿಮಾ ನೋಡಬೇಕು ಡಿಸೆಂಬರ್ 25 ಅನ್ನೋದನ್ನು ಬಯಸಿ ನಡೆಯೋಣ. ಸಾಂಗು ತುಂಬ ಚೆನ್ನಾಗಿದೆ. ಶಿವಣ್ಣನ ಅಭಿಮಾನಿಯಾಗಿ ಡಿಸೆಂಬರ್ 25ಕ್ಕೆ ಸಿನಿಮಾ ಎಲ್ಲರೂ ನೋಡಿ ಅಂತ ಹೇಳಿ ಆಶ್ರಯಿಸಿ. ಆ್ಯಕ್ಟಿಕರ ಶಿವಣ್ಣಗೆ ಜಯವಾಗಲಿ. ನಮ್ಮ ಅಣ್ಣ ಯೋಗೇಶ್ ಅಣ್ಣ ಅವರು ಅಭಿಮಾನಿ ಬಳಗದಲ್ಲಿ ತುಂಬ ವರ್ಷದಿಂದ ಶಿವಣ್ಣ ಅವರಿಗಾಗಿ, ಅವರ ಕುಟುಂಬಕ್ಕಾಗಿ ಅಂತ ಒಂದು ವಿಶೇಷವಾಗಿ ಅಭಿಮಾನಿ ಬಳಗದಲ್ಲಿ ವರ್ಷಾನುಗಟ್ಟಲೆ ಅವರು ನಮ್ಮ ನಿಟ್ಟೋಳ್ಳಿ ಭಾಗದಲ್ಲಿ ನಮ್ಮ ಯೋಗೇಶ್ ಅಣ್ಣ ಅಂದರೆ ಇಂಥವರೇ ಶಿವಣ್ಣವ್ರ ಅಭಿಮಾನಿನೇ ಅಂತಲೇ ಗುರುತಿಸ್ತಾರೆ. ಅದೇ ರೀತಿ ಅವ್ರ ತಮ್ಮ ಆಗಿ ನಾವು ರಮೇಶ್ ಅಂತೇಳಿ ಉಪೇಂದ್ರ ಅವರ ಅಭಿಮಾನಿ ಬಳಗನ ಕಟ್ಕೊಂಡು ಆ ಹಿಂದಿನ ದಿನಗಳಿಂದ ಇಲ್ಲಿ ತನಕ ನಾವು ಎಲ್ಲರೂ ಅಭಿಮಾನಿಗಳಾಗಿ ಅಣ್ಣ ತಮ್ಮಂದರಾಗಿ ನಡೆಸ್ತಾ ಬಂದಿದ್ದೀವಿ. ನಾವು ನಿಟ್ಟೋಳ್ಳಿ ಭಾಗದವರೇ. ಹಾಗಾಗಿ ಜೊತೆಗೆ ನಾವೆಲ್ಲ ಬೆಳೆದಿದ್ದು, ಜೊತೆಗೆ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ್ದೀವಿ. ಅಣ್ಣನ ಜೊತೆಗೆ ಅಭಿಮಾನನ ಈ ರೀತಿ ನಡೆಸಬೇಕು, ಈ ರೀತಿ ಬಯಸಬೇಕು, ಯಾವುದೇ ತೊಂದರೆಗಳು ಸಮಸ್ಯೆಗಳು ಬಂದರೂ ಅದನ್ನು ನಿವಾರಿಸಬೇಕು ಅಂತ ನಮಗೆ ಯೋಗೇಶ್ ಅಣ್ಣ ನಮಗೆ ತಿಳಿಸಿದ್ದಾರೆ. ಅದೇ ರೀತಿ ನಮ್ಮ ಒಂದು ಉಪೇಂದ್ರ ಅಭಿಮಾನಿಗಳಾದ ನಂತರ ನಾವು ಆ ಅಭಿಮಾನತ್ವವನ್ನು ಹಿಂಗೆ ನಡೆಸಬೇಕು, ಹಿಂಗೆ ತಗೊಂಡು ಹೋಗಬೇಕು ಅನ್ನೋದನ್ನು ಬಯಸಿ ಈಗ ಇಷ್ಟು ವರ್ಷ ಕಾಲ ದಿನಗಳು ಇವತ್ತು ನಾಳೆ ಬರ್ತಕ್ಕಂಥ ಡಿಸೆಂಬರ್ 25ಕ್ಕೆ 45 ಮುಖಾಂತರ ನಾನು ನಮ್ಮ ಯೋಗೇಶ್ ಅಣ್ಣ ಅವರು ಒಗ್ಗಟ್ಟಾಗಿ ಒಂದು 45 ಚಿತ್ರನ ಸಂಭ್ರಮಾಚರಣೆ ಮಾಡಬೇಕಂತೇಳಿ ಬಯಸಿದ್ದೀವಿ.